ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ವಿಡಿಯೋ ಸೊ IAS ಪೇಪರ್ ಏನಿದೆಯೋ 50 ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ 51ನ್ನ ನೋಡ್ತಾ ಹೋಗೋಣ. ಹವಾಮಾನ ಬದಲಾವಣೆ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆಯಲ್ಲಿ ಕೆಳಗಿನಲ್ಲಿ ಯಾವುದನ್ನು ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹವಾಮಾನ ಬದಲಾವಣೆ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆಯಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ಏನಿದೆ ಹಸಿರು ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನ್ ಅಂತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಸೌರ ಯೋಜನೆ ಇವೆರಡನ್ನು ಈ ಒಂದು NAPCC ಅಡಿಯಲ್ಲಿ ಸೇರಿಸ್ತಕ್ಕಂಥದ್ದು. ಸೊ ಇಲ್ಲಿ 2ನೇದು ಮತ್ತು 4ನೇದು ಬರೋದಿಲ್ಲ. ಆಪ್ಷನ್ 1 ಮತ್ತು 3 ಹಸಿರು ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನ್ ಮತ್ತು ರಾಷ್ಟ್ರೀಯ ಸೌರ ಯೋಜನೆ ಇವೆರಡು ಪಾಯಿಂಟನ್ನು ಈ ಒಂದು NAPCC ಅಡಿಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ 1ನ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 52ನೇ ಕ್ವೆಶನ್ನು. ಸಮ್ಮೇಳನವನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ಸಮ್ಮೇಳನ ಯಾವ ಒಂದು ಉದ್ದೇಶಕ್ಕಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ರಾಮ್ಸರ್ ಸಮ್ಮೇಳನ, ಸ್ಟಾಕ್ಹೋಮ್ ಸಮ್ಮೇಳನ, ಬಾನ್ ಸಮ್ಮೇಳನ ಮತ್ತು ವಿಯೆನ್ನಾ ಸಮ್ಮೇಳನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಮ್ಸನ್ ಸಮ್ಮೇಳನ ಏನಿದೆಯೋ ಇದು ಬಂದು ಜೋಗು ಪ್ರದೇಶಗಳ ಮೇಲಿನ ಸಮ್ಮೇಳನ ಆಗಿರ್ತಕ್ಕಂಥದ್ದು, ಜೋಗು ಪ್ರದೇಶಗಳ ಮೇಲಿನ ಸಮ್ಮೇಳನ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟಾಕ್ ಹೋಮ್ ಸಮ್ಮೇಳನ ಬಂದು ಸತತ ಸಾವಯವ ಮಲಿನತೆಗಳ ಮೇಲಿನ ಸಮ್ಮೇಳನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಾನ್ ಸಮ್ಮೇಳನ ಬಂದು ವನ್ಯಜೀವಿಗಳ ವಲಸೆ ಪ್ರಭೇದಗಳ ಸಂರಕ್ಷಣೆ ಮೇಲಿನ ಸಮ್ಮೇಳನ ಆಗಿರುತ್ತೆ. ಆ್ಯಂಡ್ ವಿಯೆನ್ನಾ ಸಮ್ಮೇಳನ ಬಂದು ಓಝೋನ್ ಪದರದ ರಕ್ಷಣೆಯ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಇಷ್ಟು ಅಂತ ಅರ್ಥ ಮಾಡ್ಕೊಳ್ಳಿ. ರಾಮ್ಸರ್ ಬಂದು ಜೋಗು ಪ್ರದೇಶ, ಸ್ಟಾಕ್ಹೋಮ್ ಬಂದು ಸತತ ಸಾವಯವ ಮಲಿನತೆಗಳ ಮೇಲಿನ ಸಮ್ಮೇಳನ, ಬಾನ್ ಬಂದು ವನ್ಯಜೀವಿಗಳ ವಲಸೆ ಪ್ರಭೇದಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆ್ಯಂಡ್ ವಿಯೆನ್ನಾ ಬಂದು ಓಝೋನ್ ಪದರದ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಸಮ್ಮೇಳನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು 53ನೇ ಕ್ವೆಶನ್ ಹೀಗಿದೆ, ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಹಾರ ಉತ್ಪಾದನೆಗೆ ಸೂಕ್ತವಲ್ಲದ ಕಡಿಮೆ ಬೆಳೆ ಭೂಮಿಗಳಿಂದ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳನ್ನು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಸೊ ಆಹಾರ ಉತ್ಪಾದನೆಗಾಗಿ ಸೂಕ್ತವಲ್ಲದ ಕಡಿಮೆ ಬೆಳೆ ಭೂಮಿಗಳಿಂದ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳನ್ನು ಮಾಡಲಾಗ್ತಕ್ಕಂಥದ್ದು. ಆ್ಯಂಡ್ 2ನೇದೇನಿದೆಯೋ ಭಾರತ ಮೊದಲ ದ್ವಿತೀಯ ತಲೆಮಾರಿನ 2G ಜನರೇಷನ್ ಅಂತ ಹೇಳ್ತಾರೆ. ಸೊ 2G ಸೊ ಅದು ಬಂದು ಜೈವಿಕ ಸಂರಕ್ಷಣವನ್ನು ಪಂಜಾಬಿನ ಬಟಿಂಡಾದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ ಅಂತಕ್ಕಂಥದ್ದು. ಸೊ ಈ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 1 ಮತ್ತು 2 ಸಹ ಸರಿಯಾಗಿರ್ತಕ್ಕಂಥ ಈ ಒಂದು ದ್ವಿತೀಯ ತಲೆಮಾರು ಅಥವಾ 2Gಗೆ ಸಂಬಂಧಪಟ್ಟಂತೆ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳಾಗಿರುತ್ತೆ. ಹಾಗೆ ನಾವು ಆನ್ಸರ್ನ ಆಪ್ಷನ್ 3ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಅಂತರ್ಜಲ ಕಲುಷಿತ ಮತ್ತು ಅದರ ಒಂದು ಮೂಲವನ್ನು ಕೇಳಿದ್ದಾರೆ. ಸೊ ಇದು IAS ಪೇಪರ್ ಆಗಿರೋದ್ರಿಂದ KAS, UPSC ಮತ್ತು PSIಗೆ ಸಂಬಂಧಪಟ್ಟಂತೆ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಬಟ್ ವಿಲೇಜ್ ಅಕೌಂಟೆಂಟ್, PDO ಮತ್ತು FTA, STA ಈ ಥರ ಕ್ವಶನ್ಸ್ಗಳು ಅಷ್ಟೊಂದು ಡೀಪಾಗಿ ಕೇಳೋದಕ್ಕೆ ಹೋಗೋಲ್ಲ. ಬಟ್ KAS ಕಾಲ್ ಮಾಡೋದ್ರಿಂದ ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಪರ್ಪಸಲ್ಲಿ ಈ ಒಂದು ವಿಡಿಯೋ. IAS, KAS, UPSC ಎಕ್ಸಾಮ್ಸ್ಗಳು ಮತ್ತು ಏನು KAನ ಸೆಂಟ್ರಲ್ ಎಕ್ಸಾಮ್ ನಡೆಸ್ತಾರೋ ಸೊ ಅದಕ್ಕೆ ತುಂಬ ಯೂಸ್ ಆಗ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ. ಅಂತರ್ಜಲ ಕಲುಷಿತಕ್ಕೆ ಸಂಬಂಧಪಟ್ಟಂತೆ ಈ ಫಿನೈಲ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ವುಡ್ ಟ್ರೇಡಿಂಗ್ ಅಂತಕ್ಕಂಥದ್ದು. ವಿನೈಲ್ ಕ್ಲೋರೈಡ್ ಬಂದು ಯಾವ ಒಂದು ಇದಕ್ಕೆ ಅಂತ ಹೇಳಿದ್ರೆ, ವಿನೈಲ್ ಕ್ಲೋರೈಡ್ ಬಂದು ಪ್ಲಾಸ್ಟಿಕ್ಕು. ಆ್ಯಂಡ್ ನೆಕ್ಸ್ಟು ಕ್ರೋಮಿಯಂ ಅಂತಕ್ಕಂಥದ್ದು ಬಂದು ಮೆಟಲ್ ಪ್ಲೇಟಿಂಗು. ಕ್ಲೋರೋಫಾರ್ಮ್ ಬಂದು ಸಾಲ್ವೆಂಟು. ಫಿನೈಲ್ ಬಂದು ವುಡ್ ಟ್ರೇಡಿಂಗ್, ವಿನೈಲ್ ಕ್ಲೋರೈಡ್ ಬಂದು ಪ್ಲಾಸ್ಟಿಕ್ಕು, ಕ್ರೋಮಿಯಂ ಬಂದು ಮೆಟಾಫ್ಲೇಟಿಂಗು, ಕ್ಲೋರೋಫಾರ್ಮ್ ಬಂದು ಸಾಲ್ವೆಂಟು. ಆ್ಯಂಡ್ ನೆಕ್ಸ್ಟು ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿಯನ್ನು ಅಂಗೀಕರಿಸುವುದು ಎಷ್ಟರಲ್ಲಿ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿಯನ್ನು ಎಷ್ಟರಲ್ಲಿ ಅಂಗೀಕಾರ ಮಾಡಲಾಗಿತ್ತು ಅಂತ. ಸೊ ಆನ್ಸರ್ ಬಂದು ಇದಕ್ಕೆ ಆಪ್ಷನ್ 1 ಏನಿದೆ ಡಿಸೆಂಬರ್ 2017 ಈ ಒಂದು ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿಯನ್ನು ಅಂಗೀಕಾರವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಬಹು ಆಯಾಮ ಬಡತನ ಸೂಚ್ಯಂಕನ ಆಯಾಮಕ್ಕೆ ಸಂಬಂಧಿಸಿದಂತೆ ತಪ್ಪು ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವುದು ಸರಿಯಾಗಿರ್ತಕ್ಕಂಥದ್ದಲ್ಲ, ತಪ್ಪಾಗಿರ್ತಕ್ಕಂಥ ಆಯಾಮ ಅಥವಾ ತಪ್ಪಾಗಿರ್ತಕ್ಕಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇದು ಬಹು ಆಯಾಮ ಬಡತನ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. MPI ಆರೋಗ್ಯ ಆಯಾಮವು ಪೌಷ್ಟಿಕಾಂಶ MPI ಆರೋಗ್ಯ ಆಯಾಮವು ಪೌಷ್ಟಿಕಾಂಶ, ಹದಿಹರೆಯದ ಮಕ್ಕಳ ಮರಣದರ ಮತ್ತು ತಾಯಿಯ ಆರೋಗ್ಯವನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಡತನ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು. ಆ್ಯಂಡ್ ಆರೋಗ್ಯದ ಆಯಾಮಗಳನ್ನ ಸೂಚಕಗಳು ಸಮವಾಗಿ ಮಹತ್ವವನ್ನು ಹೊಂದಿದೆ. ಒಬ್ಬ ಮಹಿಳೆ 15ರಿಂದ 49 ವರ್ಷಗಳು ಅಥವಾ ಒಬ್ಬ ಪುರುಷ 15ರಿಂದ 45 ವರ್ಷಗಳು ಅವರ ದೇಹ ಸೂಚ್ಯಂಕವು 18.5 kg/m²ಗಿಂತ ಕಡಿಮೆ ಇದ್ದರೆ ಅದನ್ನು ಅಪೌಷ್ಟಿಕತೆ ಎಂದು ಪರಿಗಣಿಸಲಾಗುತ್ತದೆ.
ಕುಟುಂಬದ ಒಬ್ಬ ಸದಸ್ಯ ಅಪೌಷ್ಟಿಕತೆ ಹೊಂದಿದರೆ ಇಡೀ ಮನೆಯನ್ನು ಪೌಷ್ಟಿಕಾಂಶ ಕೊರತೆ ಇದೆ ಎಂದು ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಂತಂದರೆ ಫಸ್ಟಿಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಬಡತನ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂಥ ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ MPI ಆರೋಗ್ಯ ಆಯಾಮವು ಪೌಷ್ಟಿಕಾಂಶ ಹದಿಹರೆಯದ ಮಕ್ಕಳ ಮರಣ ದರ ಮತ್ತು ತಾಯಿಯ ಆರೋಗ್ಯವನ್ನು ಒಳಗೊಂಡಿದೆ. ಇದು ತಪ್ಪಾಗಿರ್ತಕ್ಕಂಥದ್ದು, ಯಾಕಂದರೆ ಇದು ಬಡತನ ಸೂಚ್ಯಂಕ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಆರೋಗ್ಯದ ಆಯಾಮಗಳ ಸೂಚಕಗಳು ಸಮವಾಗಿ ಸಹ ಮಹತ್ವವನ್ನು ಹೊಂದಿದೆ. ಇದು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಅವರ ದೇಹ ಸೂಚ್ಯಂಕ ಎಷ್ಟು 18.5 kg ಅಂತ ಏನು ಕೊಟ್ಟಿದ್ದಾರೋ ಸೊ ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕುಟುಂಬದ ಒಬ್ಬ ಸದಸ್ಯ ಅಪೌಷ್ಟಿಕತೆ ಹೊಂದಿದರೆ ಇಡೀ ಮನೆಯನ್ನು ಪೌಷ್ಟಿಕಾಂಶ ಕೊರತೆ ಇದೆ ಎಂದು ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಸೊ ಇದಕ್ಕೆ ಆನ್ಸರ್ ನೋಡಿದ್ರೆ ತಪ್ಪು ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ 1 ಮತ್ತು ನಾವು ಆನ್ಸರ್ 4 ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ 57ನೇ ಕ್ವಶನ್ ಹೀಗಿದೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟರೆ ಕೆಳಗಿನಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟರೆ ನೀತಿ ಆಯೋಗದ ವರದಿ ಪ್ರಕಾರ ಜನವರಿ 2022 ಏನಾಗುತ್ತೆ 960 ಮಿಲಿಯನ್ ಜನರು ತಮ್ಮ ಮೊದಲ COVID-19 ವ್ಯಾಕ್ಸಿನೇಷನ್ನ ಪಡ್ಕೊಂಡಿರ್ತಾರೆ. ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಇದೇನಿದೋ ಸೊ ಇದು ತಪ್ಪಾಗಿದೆ. ಆ್ಯಂಡ್ 2026 46 ಸೂಚಕಕ್ಕೆ ವಿರುದ್ಧವಾಗಿ ಇದು ಸಹ ತಪ್ಪಿರ್ತಕ್ಕಂಥದ್ದು. 2019-20 ಸಂಶೋಧನೆ ಮತ್ತು ಅಭಿವೃದ್ಧಿ ಅಂಕಿಅಂಶಗಳ ಅನ್ವಯ ಭಾರತ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು DRDOನಿಂದ ಮಾಡಲ್ಪಟ್ಟ ಆರ್ ಮತ್ತು ಡಿ ವೆಚ್ಚದ ಪಾಲು ಅಧಿಕವಾಗಿರುತ್ತದೆ ಮತ್ತು ICMRನ ಪಾಲು ಕಡಿಮೆ ಇರುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ 1 ಮತ್ತು 4 ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಶಿಫಾರಸನ್ನು ಮಾಡಿದೆ ಅಂತ ಕೊಟ್ಟಿದ್ದಾರೆ. ಆರೋಗ್ಯ ಸೇವೆಗಳಿಗಾಗಿ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಶಿಫಾರಸನ್ನು ಮಾಡಿರ್ತಕ್ಕಂಥ ಒಂದು ಸಮಿತಿ ಯಾವುದು? ಕೇಲ್ಕರ್, ಬೋರೆ, ದಾಸ್ ಗುಪ್ತಾ, ನರಸಿಂಹನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಬೋರೆ ಕಮಿಟಿ, ಆಪ್ಷನ್ 2 ಬೋರೆ ಕಮಿಟಿ. ನೆಕ್ಸ್ಟ್ ಈ ಕೆಳಗಿನ ಸಮಸ್ಯೆಗಳಿಂದ ಹೊರಬರಲು ಆರ್ಥಿಕ ಸುಧಾರಣೆಗಳು ಅಗತ್ಯವಾಗಿವೆ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಸಮಸ್ಯೆಗಳಿಂದ ಹೊರಬರಲು ಆರ್ಥಿಕ ಸುಧಾರಣೆಗಳು ಅಗತ್ಯವಾಗಿದೆ. ಯಾವ ಒಂದು ಸುಧಾರಣೆ ಅಂತ ನೋಡ್ತಾ ಹೋದರೆ ರಾಜಸ್ವದ ಅತಿಯಾದ ಬಳಕೆ ಮತ್ತು ವೆಚ್ಚವು ಅಧಿಕವಾಗುವುದು, ಕೈಗಾರಿಕೆಗಳಿಗೆ ಅತಿಯಾದ ರಕ್ಷಣೆ ನೀಡುವುದು ಮತ್ತು ಸಾರ್ವಜನಿಕ ವಲಯದಲ್ಲಿ ಅತಿಯಾದ ನಷ್ಟ, ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಕೆಳಮಟ್ಟದಲ್ಲಿರುವುದು, ಆ್ಯಂಡ್ ಅಲ್ಪ ಹೂಡಿಕೆ ಮತ್ತು ಅಲ್ಪ ಉಳಿತಾಯ ಇದೆಲ್ಲದಕ್ಕೂ ಸಹ ಏನು ಮಾಡಬೇಕಾಗುತ್ತೆ? ಆರ್ಥಿಕ ಸುಧಾರಣೆಯನ್ನು ಮಾಡಬೇಕಾಗ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನೈಜ ಬಡ್ಡಿ ದರ ಮತ್ತು ನಾಮಮಾತ್ರ ದರಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದರೆ. ಸೊ ಇಲ್ಲಿ ಹಣದುಬ್ಬರವು ನೈಜ ಬಡ್ಡಿ ದರವನ್ನು ಹೊಂದಿರುತ್ತದೆ ಮತ್ತು ನಾಮಪತ್ರ ದರವು ಕೊಳ್ಳುವವರು ಮತ್ತು ಸಾಲ ನೀಡುವವರಿಗೆ ಅನ್ವಯಿಸುತ್ತದೆ. ಇದು ಆನ್ಸರ್ ಆಗುತ್ತೆ. ಹಣದುಬ್ಬರವು ನೈಜ ಬಡ್ಡಿ ದರವನ್ನು ಹೊಂದಿರತಕ್ಕಂಥದ್ದು ಮತ್ತು ನಾಮಪತ್ರ ದರವು ಕೊಳ್ಳುವವರು ಮತ್ತು ಸಾಲ ನೀಡುವವರಿಗೆ ಅನ್ವಯಿಸ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ನಾವು ಒಂದನ್ನು ಮಾತ್ರ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಭಾರತದ ಆರ್ಥಿಕತೆಯಲ್ಲಿ ಪತ್ತು ನಿಯಂತ್ರಣಕ್ಕಾಗಿ RBI ತೆಗೆದುಕೊಂಡ ಹಣಕಾಸು ಕ್ರಮಗಳು ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾರೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮತ್ತು ಸಾಲ ಪಡಿತರ ಮಾಡುವಿಕೆ ಇವೆರಡೂ ಸಹ ಬರ್ತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಬಂದು ಶಾಸನಬದ್ಧ ಮೀಸಲು ನಿಷ್ಪತ್ತಿ, ಬಳಕೆದಾರ ಕ್ರೆಡಿಟ್ ನಿಯಂತ್ರಣ ಇವೆಲ್ಲ ಸಹ RBIನಲ್ಲಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಸಾಲ ಪಡಿತರ ಮಾಡುವಿಕೆ, ಶಾಸನಬದ್ಧ ಮೀಸಲು ನಿಷ್ಪತ್ತಿ, ಬಳಕೆದಾರ ಕ್ರೆಡಿಟ್ ನಿಯಂತ್ರಣ ಈ 4 ಸಹ ಬರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಸೊ ಇಲ್ಲಿ ಆಪ್ಷನ್ 4 ಏನಿದೆಯೋ ಇದಾಗುತ್ತೆ. ನೆಕ್ಸ್ಟು ಮಹಲನೋಬಿಸ್ನ ವಿ ವಲಯ ಮಾದರಿಯು ಈ ಕೆಳಗಿನ ಯಾವ ಸೋವಿಯತ್ ಅರ್ಥಶಾಸ್ತ್ರಜ್ಞನ ಬಹು ಹಿಂದೆ ಅಭಿವೃದ್ಧಿಪಡಿಸಿದ ಮಾದರಿಗೆ ತುಂಬ ಹತ್ತಿರದ ಹೋಲಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಫೆಲ್ಡ್ಮನ್. ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವುದರೊಂದಿಗೆ ಗಿನಿ ಕೋಎಫಿಷಿಯೆಂಟನ್ನು ಸಂಯೋಜಿಸಬಹುದು ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಆದಾಯದ ಅಸಮಾನತೆ, ಲಾರೆನ್ಸ್ ಕರ್ವ್, ಶಿಕ್ಷಣ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ರಾಷ್ಟ್ರೀಯ ಆದಾಯದ ಅಸಮಾನತೆ ಮತ್ತು ಲಾರೆನ್ಸ್ ಕರ್ವ್ ಅಂತಕ್ಕಂಥದ್ದು ಎರಡು ಆನ್ಸರು ಗಿನಿ ಕೋಎಫಿಷಿಯೆಂಟ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು 2023ರ ಏಷ್ಯನ್ ಗೇಮ್ಸ್ನಲ್ಲಿ ಟೆನ್ನಿಸ್ ಮಿಶ್ರ ಡಬಲ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಭಾರತದ ಜೋಡಿ ಯಾರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ರೋಹನ್ ಬೋಪಣ್ಣ ಮತ್ತು ತುರುಜಾ ಭೋಸ್ಲೆ.
2023ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಭಾರತದ ಜಿಡಿಪಿಗೆ ಸೇವಾ ವಲಯದ ಕೊಡುಗೆ ದೊಡ್ಡದಾಗಿದೆ. ಭಾರತದ ಜಿಡಿಪಿಗೆ ಪ್ರಾಥಮಿಕ ವಲಯದ ಕೊಡುಗೆ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡನ್ನು ನೋಡ್ತಾ ಹೋದಾಗ ಆನ್ಸರ್ ಇದು ಬರುತ್ತೆ, ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು ಭಾರತದ ಒಟ್ಟು ಉದ್ಯೋಗಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ದೊಡ್ಡದಾಗಿದೆ. ಭಾರತದ ಒಟ್ಟು ಉದ್ಯೋಗಕ್ಕೆ ಸೇವಾ ವಲಯದ ಕೊಡುಗೆ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ GDP ಸೇವಾ ವಲಯ ದೊಡ್ಡ ಕೊಡುಗೆ, ಭಾರತದ GDPಗೆ ಸೇವಾ ವಲಯದ ಕೊಡುಗೆ ದೊಡ್ಡದಾಗಿದೆ. ಆದರೆ ಭಾರತದ ಒಟ್ಟು ಉದ್ಯೋಗಕ್ಕೆ ಇರ್ತಕ್ಕಂಥದ್ದು ಸೇವಾ ವಲಯದ ಕೊಡುಗೆ ದೊಡ್ಡದಾಗಿಲ್ಲ, ಪ್ರಾಥಮಿಕ ವಲಯದ ಕೊಡುಗೆ ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಇದು ತಪ್ಪಾಗ್ತಕ್ಕಂಥದ್ದು. ಆನ್ಸರ್ ಬಂದು 1 ಮತ್ತು 3. ಅಂಡ್ ನೆಕ್ಸ್ಟ್ ಕ್ವೆಶನ್, ಆರ್ಥಿಕತೆಗೆ ಲಿಕ್ವಿಡಿಟಿಯನ್ನು ಇಂಜೆಕ್ಟ್ ಮಾಡಲು RBI ಈ ಕೆಳಗಿನ ಯಾವ ವಿಧಾನಗಳನ್ನು ಅಳವಡಿಸಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಯಾಂಕುಗಳಿಂದ ಸರ್ಕಾರಿ ಬದ್ಧತೆಗಳನ್ನು ಖರೀದಿಸುವಿಕೆ ಮತ್ತು SLR ಅನ್ನು ಕಡಿಮೆ ಮಾಡುವಿಕೆ, ಇದೆರಡು ಆನ್ಸರ್ ಆಗ್ತಕ್ಕಂಥದ್ದು. ಭಾರತದ ಆರ್ಥಿಕತೆ ಕುರಿತಂತೆ 2023 ಮತ್ತು 2024ರ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2023ರ ಆರ್ಥಿಕ ವರ್ಷದ 4ನೇ ತ್ರೈಮಾಸಿಕದಲ್ಲಿ 12 ವಲಯಗಳಲ್ಲಿ 9% ಕಾರ್ಯಾಚರಣೆಯನ್ನು ನಡೆಸಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಎಂದು FICCI ನಡೆಸಿದೆ ಉತ್ಪಾದನಾ ಸರ್ವೆಯಲ್ಲಿ ತೋರಿಸಲ್ಪಟ್ಟಿದೆ. ಅಂಡ್ 2024 ಮುಂದಿನ 2 ತ್ರೈಮಾಸಿಕಗಳಲ್ಲಿ ಉತ್ಪಾದನೆ ಪುಸ್ತಕಗಳಿಗಾಗಿ ಆರ್ಡರ್, ಉದ್ಯೋಗ ಬಳಕೆಯ ಸಾಮರ್ಥ್ಯ ಮತ್ತು ಎಲ್ಲ ವ್ಯವಹಾರಗಳ ಪರಿಸ್ಥಿತಿಯ ಬಗ್ಗೆ ಉತ್ಪಾದಕರು ಆಶಾದಾಯಕವಾಗಿರುವುದು ಮುಂದುವರೆದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದೆರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ 4 ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ 2022-23ರ ಭಾರತೀಯ ಕೃಷಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಚ್ 2023ರಲ್ಲಿ ಕೃಷಿಗೆ ಸಾಲ ಬೆಂಬಲವು ಹೆಚ್ಚಾಯಿತು. ಕಳೆದ ವರ್ಷದ ಅದೇ ಅವಧಿಯಲ್ಲಿ -15.4 ಬೆಳವಣಿಗೆಯನ್ನು ದಾಖಲಿಸಿದೆ ಮತ್ತು -1.9 ಅನುಕ್ರಮದಲ್ಲಿ ಹೆಚ್ಚಳವಾಗಿದೆ, ಇದು ಸರಿ ಇದೆ. ಅಂಡು 179.1 ಲಕ್ಷ ಕ್ವಿಂಟಲ್ಗಾಗಿ ಗುಣಮಟ್ಟದ ಬೀಜ ಲಭ್ಯತೆಯು 2023 ಖಾರಿಫ್ಗೆ 165.7 ಲಕ್ಷ ಕ್ವಿಂಟಲ್ಗಳ ಅಗತ್ಯಕ್ಕಿಂತ ದೇಶದಲ್ಲಿ ಹೆಚ್ಚಾಗಿದೆ, ಇದು ಸಹ ಸರಿ ಇದೆ. ಮಾರ್ಚ್ 2023ರಲ್ಲಿ ಟ್ರ್ಯಾಕ್ಟರ್ ಮಾರಾಟವು 2 ಅಂಕಿಯ ಬೆಳವಣಿಗೆಯನ್ನು ಕಂಡಿದೆ. ಸೊ ಇದು ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 4 ಸರಿ ಇದೆ. ಅಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 69ನೇ ಕ್ವಶನ್, ಏಪ್ರಿಲ್ 2023ರ ವಿಶ್ವ ಬ್ಯಾಂಕ್ ಕಮಾಡಿಟಿ ಔಟ್ಲುಕ್ ಪ್ರಕಾರ ಯಾವ ರೀತಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2022ರ 3ನೇ ತ್ರೈಮಾಸಿಕ ಅಂತ್ಯದೊಂದಿಗೆ ಅಂತಾರಾಷ್ಟ್ರೀಯ ಸರಕುಗಳ ಬೆಲೆಗಳು ಕಡಿಮೆಯಾಗುವುದು ಪ್ರಾರಂಭಿಸಿದವು. 2022 ಮಟ್ಟಗಳಿಗೆ ಹೋಲಿಸಿದರೆ 2023ರಲ್ಲಿ ಮತ್ತಷ್ಟು ಕುಸಿಯುತ್ತದೆ ಎಂದು ಅಂದಾಜಿಸಲಾಗಿದೆ. ಇವೆರಡೂ ಸಹ ಈ ಒಂದು 2023ರ ವಿಶ್ವ ಬ್ಯಾಂಕ್ ಕಮ್ಯುನಿಟಿ ಔಟ್ಲುಕ್ ಅಂದರೆ ಈ ಒಂದು ವಿಶ್ವ ಬ್ಯಾಂಕ್ ಕಮ್ಯುನಿಟಿ ಕೊಟ್ಟಿರ್ತಕ್ಕಂಥ ಒಂದು ವರದಿ. ಸೊ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು, ದೇಶದಲ್ಲಿ ರಸ್ತೆ ಯೋಜನೆಗಳನ್ನು ಉತ್ತೇಜಿಸಲು ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ಹೈಬ್ರಿಡ್ ವರ್ಷಾಸನ ಮಾದರಿ ಕುರಿತು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದು PPPIನ ಅಸ್ತಿತ್ವದಲ್ಲಿರುವ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ನಿರ್ಮಾಣ ಮಾದರಿಗಿಂತ ಸುಧಾರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಮಾದರಿಯಲ್ಲಿ ಹೂಡಿಕೆಯ ಭಾಗವಹಿಸುವಿಕೆಯು 40:60 ಅನುಪಾತದಲ್ಲಿ ಭಾರತ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆ ನಡುವೆ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಸರ್ಕಾರದಿಂದ ಟೋಲ್ ಸಂಗ್ರಹಿಸಬೇಕು. ಖಾಸಗಿ ಸಹಭಾಗಿಯು ನಿಗದಿತ ಅವಧಿಗೆ ನಿಗದಿತ ಮೊತ್ತದ ವರ್ಷಾಸನವನ್ನು ಪಡೆಯಬೇಕಾಗುತ್ತದೆ. ಆ್ಯಂಡ್ ನೆಕ್ಸ್ಟ್, ಕ್ಲಿಯರೆನ್ಸ್, ಪರಿಹಾರ, ವಾಣಿಜ್ಯ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಸರ್ಕಾರವು ಭರಿಸಬೇಕಾಗುತ್ತದೆ. ಸೊ ಈ 4 ಹೇಳಿಕೆಗಳು ಬಂದು ಸಹ ಈ ಒಂದು ಹೈಬ್ರಿಡ್ ವರ್ಷಾಸನ ಮಾದರಿಯ ಅಡಿಯಲ್ಲಿ ಬರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆಗಳು. ಆಪ್ಷನ್ 1, 2, 3, 4 ಎಲ್ಲ ಸಹ ಸರಿಯಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ 71ನೇ ಕ್ವಶನ್, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಮಾತೃ ಮಂದಿರವನ್ನು ಸ್ಥಾಪಿಸುವ ಮೂಲಕ ಭೂಗತ ಸತ್ಯಾಗ್ರಹಿಗಳಿಗೆ ಸಹಾಯ ಮಾಡಿದ ಬಂಧಿಸಲ್ಪಟ್ಟ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಕಮಲದೇವಿ ಚಟ್ಟೋಪಾಧ್ಯಾಯ, ಉಮಾಬಾಯಿ ಕುಂದಾಪುರ, ಬಳ್ಳಾರಿ ಸಿದ್ದಮ್ಮ, ಲೀಲಾವತಿ ಮಾಗಡಿ ಅಂತ ಕೊಟ್ಟಿದ್ದಾರೆ. ಮಾಗಡಿ. ಸೊ ಆನ್ಸರ್ ಬಂದು ಬಳ್ಳಾರಿ ಸಿದ್ದಮ್ಮ. ಚಿಕ್ಕದೇವರಾಜ ಒಡೆಯರವರು ಪರಿಣಾಮಕಾರಿ ಉದ್ದೇಶಕ್ಕಾಗಿ ಬಾರ ಬಲೂತಿ ಪದ್ಧತಿಯನ್ನು ಪರಿಚಯಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ಈ ಬಾರ ಬಲೂತಿ ಪದ್ಧತಿ ಅಂದರೆ ಭೂ ತೆರಿಗೆ ವ್ಯವಸ್ಥೆನ ಅಥವಾ ಗ್ರಾಮ ಆಡಳಿತನ ಅಥವಾ ನೀರಾವರಿ ವ್ಯವಸ್ಥೆನ ಅಥವಾ ಮಿಲಿಟರಿ ಆಡಳಿತನ ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್, ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯಲಾಗುತ್ತದೆ. ಶಿಸ್ತು ಎಂಬ ಪದವು ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಶಿಸ್ತು ಅಂತಕ್ಕಂಥ ಪದ ಏನಿದೆಯೋ ಅದು ಬಂದು ಪರ್ಷಿಯನ್ ಭಾಷೆಗೆ.
ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಹಕಾರ ಸಂಘಗಳ ರಚನೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸಹಕಾರ ಸಂಘಗಳ ರಚನೆಗೆ ಸಂಬಂಧಪಟ್ಟಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ ಸೊ 2011ರ 97ನೇ ತಿದ್ದುಪಡಿ ಕಾಯ್ದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿಯ ಸಂವಿಧಾನದ ಮೂಲ ರಚನೆಯು ಒಂದು ಭಾಗವಾಗಿದೆ ಎಂದು ತೀರ್ಪನ್ನು ನೀಡಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿಯ ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ ಅಂತಕ್ಕಂಥದ್ದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ಒಂದು ತೀರ್ಪು ಯಾವುದು ಅಂತ ಪ್ರಕರಣ ಅಂತ ಕೇಳಿದರೆ ಹೆಸರ್ ಬೊಮ್ಮಾಯಿ ಪ್ರಕರಣ, ಚಂದ್ರಕುಮಾರ್ ಪ್ರಕರಣ, ಮಿನರ್ವಾ ಮಿಲ್ಸ್ ಪ್ರಕರಣ, ಶಂಕರಿ ಪ್ರಸಾದ್ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಆನ್ಸರ್ ಆಪ್ಷನ್ 2 ಚಂದ್ರಕುಮಾರ್ ಪ್ರಕರಣ. ನೆಕ್ಸ್ಟ್ ಭಾರತೀಯ ಸಂವಿಧಾನವು 371Fನೇ ವಿಧಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ 371F ಬಂದು ಸಿಕ್ಕಿಂ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಬೇಣಿ ಪ್ರಸಾದ್ ಓಕೆ ಹಿಸ್ಟರಿ ಆಫ್ ಜಹಾಂಗೀರು ಆ್ಯಂಡ್ ಎಸ್.ಎನ್. ಸೇನ್ ಬಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಮರಾಠಾಸು ಮತ್ತು ಆರ್.ಎಸ್. ಶರ್ಮಾ ಬಂದು ಅರ್ಬನ್ ಡಿಕೆ ಇನ್ ಇಂಡಿಯಾ ಅಂತಕ್ಕಂಥ ಸರಿ ಇದೆ. ಎಸ್.ಸಿ. ಸರ್ದಾಯ್ ಬಂದು ಶಿವಾಜಿ ಆ್ಯಂಡ್ ಇಸ್ ಟೈಮ್ಸ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಆನ್ಸರ್ ಆಪ್ಷನ್ 2. ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ನಮೂದಿಸಲಾದ ಬಟ್ಟೆ ಪ್ರಕಾರದ ಸಂದರ್ಭದಲ್ಲಿ ಈ ಕೆಳಗಿನ ನೀಡಿರುವ ಆಯ್ಕೆಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ತುಲಾ, ಕರ್ಪಸ, ಅವಲ್ಕ, ಉನ್ನ. ಸೊ ಇದು ಬಂದು ನೋಡಿ ತುಲಾ ಅಂತಕ್ಕಂಥದ್ದು ರೇಷ್ಮೆ ಹತ್ತಿ, ನೆಕ್ಸ್ಟ್ ಕರ್ಪಸ ಅಂತಕ್ಕಂಥದ್ದು ಹತ್ತಿ, ಅವಲ್ಕ ಬಂದು ತೊಗಟೆ ಫೈಬರು, ಉನ್ನ ಬಂದು ಉಣ್ಣೆ. ಆ್ಯಂಡ್ ನೆಕ್ಸ್ಟು 79ನೇ ಕ್ವೆಶನು ಭಾರತದ ಪುರಾತನ ವಿಜ್ಞಾನ ಪುಸ್ತಕ ರೋಮಕ ಸಿದ್ಧಾಂತ ಇದು ಗ್ರೀಕ್ ಮತ್ತು ರೋಮನ್ ವಿಚಾರಗಳಿಂದ ಪ್ರಭಾವಿತವಾಗಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ರೋಮಕ ಸಿದ್ಧಾಂತ ಬಂದು ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಖಗೋಳಶಾಸ್ತ್ರ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯು ಭಾರತದ ಅಟಾರ್ನಿ ಜನರಲ್ವನ್ನು ನೇಮಕ ಮಾಡತಕ್ಕದ್ದು ಸರಿ ಇದೆ. ಆ್ಯಂಡ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿ ಅರ್ಹತೆಯನ್ನು ಅವರು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿ ಅರ್ಹತೆಯನ್ನು ಅವರು ಹೊಂದಿರಬೇಕು. ಆ್ಯಂಡ್ ಭಾರತ ರಾಷ್ಟ್ರಪತಿಯ ಇಷ್ಟ ಪರ್ಯಂತವರು ಪದವನ್ನು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನ ಯಾವುದಾದರೂ ಒಂದು ಮನೆಯಲ್ಲಿ ಮಾತನಾಡುವ ಹಕ್ಕು ಅವರಿಗೆ ಇರುತ್ತದೆ. ಸೊ ಇಲ್ಲಿ ನೋಡ್ತಾ ಹೋದಾಗೆ ರಾಷ್ಟ್ರಪತಿಯು ಭಾರತದ ಅಟಾರ್ನಿ ಜನರಲ್ನ ನೇಮಕ ಮಾಡ್ತಾರೆ, ಅದು ಸರಿ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ನೇಮಕಾತಿ ಅರ್ಹತೆಯನ್ನು ರಾಷ್ಟ್ರಪತಿಯವರು ಹೊಂದಿರಬೇಕು, ಅದು ಸಹ ಸರಿ ಇದೆ. ಆದರೆ ಭಾರತದ ರಾಷ್ಟ್ರಪತಿಯ ಇಷ್ಟ ಪರ್ಯಂತ ಅವರು ಪದವನ್ನು ಹೊಂದಿರುವಾಗಿ ಇಲ್ಲ. ಸಂಸತ್ತಿನ ಯಾವುದಾದರೂ ಒಂದು ಮನೆಯಲ್ಲಿ ಮಾತನಾಡುವ ಹಕ್ಕು ಅವರಿಗೆ ಇರ್ತಕ್ಕಂಥದ್ದು ಹಕ್ಕು ಇದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ನಾವು ಆಪ್ಷನ್ 3 ಏನಿದೆಯೋ ಇದನ್ನು ನಾವು ಬಿಟ್ಟು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ 1, 2 ಮತ್ತು 4 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯವು ಸ್ಮೈಲ್ ಕೇಂದ್ರೀಯ ವಲಯ ಸ್ಕೀಮನ್ನು ಆರಂಭಿಸಿದೆ. ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಹಂಚಿನಲ್ಲಿರುವ ವ್ಯಕ್ತಿಗೆ ಪೂರಕವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗಿ ಏನಂತ ಹೇಳಿದರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ಏನಿದೆಯೋ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಈ ಒಂದು ಸ್ಮೈಲ್ ಕೇಂದ್ರೀಯ ವಲಯ ಸ್ಕೀಮನ್ನು ಆರಂಭವನ್ನು ಮಾಡ್ತಕ್ಕಂಥದ್ದು ಇದು ತಪ್ಪಾಗಿದೆ. ಆ್ಯಂಡ್ ಸ್ಕೀಮನ್ನು ಫೆಬ್ರವರಿ 12, 2022 ನವದೆಹಲಿಯಲ್ಲಿ ಆರಂಭ ಮಾಡ್ತಾರೆ. ಆ್ಯಂಡ್ ಅಂಬ್ರೆಲಾ ಸ್ಕೀಮನ್ನು ತೃತೀಯ ಲಿಂಗಿಗಳ ಸಮುದಾಯಕ್ಕೆ ಮತ್ತು ಭಿಕ್ಷೆ ಬೇಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಿಗೆ ಕಲ್ಯಾಣ ಕಾನೂನು ಕ್ರಮ ಒದಗಿಸುವುದಕ್ಕಾಗಿ ವಿನ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಸೊ ಇದು ಸರಿ ಇದೆ, ಇದು ಸರಿ ಇದೆ, ಇದು ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಕೇಳಿರೋದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದರೆ ಸರಿಯಾಗಿಲ್ಲ ಅಂತ ಹೇಳಿದಾಗ 1 ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಸಾಚಾರ ಕಮಿಟಿಯನ್ನು ಭಾರತ ಸರ್ಕಾರ ರಚಿಸಿದ್ದರ ಉದ್ದೇಶ ಏನು ಅಂತ ಕೇಳಿದರೆ ಸಾಚಾರ ಕಮಿಟಿಯ ಉದ್ದೇಶ ಏನಕ್ಕೋಸ್ಕರ ಅದನ್ನು ಸ್ಥಾಪನೆ ಮಾಡೋದು ಅಂತ ಕೇಳಿದರೆ ಭಾರತದ ಮುಸಲ್ಮಾನರ ಜೀವನ ಸ್ಥಿತಿಗತಿಯನ್ನು ಅರಿತಕ್ಕಂಥದ್ದು. ಸೊ ಬುಡಕಟ್ಟು ಜನರಲ್ಲ, ಪರ್ಷಿಯನರಲ್ಲ, ಕ್ರಿಶ್ಚಿಯನರಿಗೆ ಬರೋದಿಲ್ಲ, ಭಾರತದ ಮುಸಲ್ಮಾನರ ಜೀವನ ಸ್ಥಿತಿಗತಿಯ ಅರಿಯೋದಕ್ಕೋಸ್ಕರ ಈ ಒಂದು ಸಾಚಾರ ಕಮಿಟಿಯನ್ನು ಭಾರತ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟು ಮಾಡ್ತಕ್ಕಂಥದ್ದು. ಸೊ ಭಾರತದ ಮೊದಲ ನಗರ
ವಾಸಸ್ಥಳ ಇರುವ ಸಾಕ್ಷ್ಯವನ್ನು ನೀಡಿದ ಪುರಾತತ್ವ ಸ್ಥಳ ಯಾವುದು ಅಂತ ಕೇಳಿದರೆ ಭಾರತದ ಮೊದಲ ನಗರ ವಾಸಸ್ಥಳ ಇರುವ ಸಾಕ್ಷ್ಯವನ್ನು ನೀಡಿದ ಪುರಾತತ್ವ ಸ್ಥಳ ಯಾವುದು? ಕಾಲಿಮಂಗನು, ದೋಲ್ವೀರು, ಹರಪ್ಪ, ವನವಾಲಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಹರಪ್ಪ. ನೆಕ್ಸ್ಟ್, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ಯಾವ ಸಮಿತಿ ಶಿಫಾರಸನ್ನು ಮಾಡಿದೆ? ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ಯಾವ ಸಮಿತಿ ಶಿಫಾರಸನ್ನು ಮಾಡಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಗುರುಪಾದಸ್ವಾಮಿ ಸಮಿತಿ. ನೆಕ್ಸ್ಟ್, ಮೊಘಲ್ ವರ್ಣಚಿತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಲಕ್ಷಣ ತಪ್ಪಾಗಿದೆ ಅಥವಾ ತಪ್ಪಾಗಿವೆ ಅಂತ ಕೇಳಿದರೆ ಸೊ ನೋಡಿ, ಇಲ್ಲಿ ವರ್ಣಚಿತ್ರಗಳು ಮಿನಿಯೇಚರ್ ಶೈಲಿಯಲ್ಲಿವೆ. ಆ್ಯಂಡ್ ಇಂಡೋ ಇರೋನಿಯನ್ನ ಸಮರಸವಾದ ಸಂಯೋಜನೆ. ವರ್ಣಚಿತ್ರ ಬ್ರಷ್ಗಳನ್ನು ಕುದುರೆಗಳ ಕೂದಲಿನಿಂದ ಮಾಡಲಾಗುತ್ತು, ಇದು ತಪ್ಪಿದೆ. ವರ್ಣಚಿತ್ರಗಳು ಕೈಯಿಂದ ತಯಾರಿಸಿದ ಕಾಗದದ ಮೇಲೆ ತಯಾರಾಗುತ್ತಿದ್ದವು, ಇದು ಸರಿದೆ. ಸೊ ಇದು ಬಂದು ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಸೊ ವರ್ಣಚಿತ್ರ ಬ್ರಷ್ಗಳನ್ನು ಕುದುರೆಗಳ ಕೂದಲಿನಿಂದ ಮಾಡಲಾಗುತ್ತಿತ್ತು, ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಈ ಮೂರು ಸರಿಯಾಗಿರ್ತಕ್ಕಂಥದ್ದು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಓಕೆ, ಯಾವ ಲಕ್ಷಣ ತಪ್ಪಾಗಿದೆ ಅಂತ ಕೇಳಿದರೆ ಸೊ 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಭಾರತದಲ್ಲಿ ರಾಜ್ಯಗಳ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡಲ್ಲಿ ಯಾವುದು ತಪ್ಪು ಅಂತ ಕೇಳಿದರೆ ಯಾವುದೇ ರಾಜ್ಯದಿಂದ ರಾಜ್ಯ ಕ್ಷೇತ್ರವನ್ನು ಪ್ರತ್ಯೇಕಿಸುವುದರ ಮೂಲಕ ಸಂಸತ್ತು ಕಾನೂನಿನ ಮೂಲಕ ನೂತನ ರಾಜ್ಯವನ್ನು ರಚಿಸಬಹುದು. ಕಾನೂನನ್ನು ಅಧಿನಿಯಮಿತಗೊಳಿಸುವುದರ ಮೂಲಕ ಸಂಸತ್ತು 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ನೂತನ ರಾಜ್ಯವನ್ನು ರಚಿಸಬಹುದು. ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಹೊಸ ರಾಜ್ಯ ರಚಿಸಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಅಂತಹ ಮಸೂದೆಯನ್ನು ರಾಷ್ಟ್ರಪತಿಯವರು ಸಂಬಂಧಿಸಿದ ರಾಜ್ಯ ವಿಧಾನಸಭೆಗೆ ಅದರ ಅಭಿಪ್ರಾಯವನ್ನು ಪಡೆಯಲು ಕಳಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಹೊಸ ರಾಜ್ಯ ರಚಿಸಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಬಹುದು ಅಂತಕ್ಕಂಥದ್ದು. ಸೊ ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕೆಲ ನಾಯಕರು ಯಾರು ಎಲ್ಲ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಅಂತ ಕೇಳಿದರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರು? BR ಅಂಬೇಡ್ಕರ್ ಮತ್ತು ತೇಜ್ ಬಹದ್ದೂರ್ ಸಫ್ರ್ ಅಂತಕ್ಕಂಥವ್ರು. ಆಪ್ಷನ್ 1 ಮತ್ತು 4. ಆ್ಯಂಡ್ ನೆಕ್ಸ್ಟ್, ಡೆಲ್ಫಿ ತಂತ್ರವು ಈ ಕೆಳ ಕಾಣಿಸಿದ ಯಾವ ವಿಷಯಕ್ಕೆ ಸಂಬಂಧಿಸಿದ ತಂತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಮಾನವ ಸಂಪನ್ಮೂಲಗಳ ಯೋಜನೆಗೆ ಸಂಬಂಧಪಟ್ಟಂಥದ್ದು. ಸೊ ನೆಕ್ಸ್ಟ್ 89ನೇ ಕ್ವಶನ್, ಪ್ರತಿಪಾದನೆ 1 ಕೊಟ್ಟಿದ್ದಾರೆ. ಭಾರತೀಯ ಪರ್ಯಾಯ ದ್ವೀಪದ ಭೌಗೋಳಿಕ ಪ್ರತ್ಯೇಕತೆಯಿಂದ ಗ್ರಾಮೀಣ ರಚನೆಯು ಪ್ರಭಾವಿತವಾಗಿದೆ. ಆದರೆ ದೇಶದಲ್ಲಿ ಅನೇಕ ಜನಾಂಗಗಳ ಅಸ್ತಿತ್ವವು ತಾರತಮ್ಯದ ಬಗ್ಗೆ ಅನೇಕ ಕಟ್ಟುನಿಟ್ಟಾದ ಕಾನೂನುಗಳ ರಚನೆಗೆ ಕಾರಣವಾಯಿತು, ಏಕೆಂದರೆ ಪ್ರತಿ ಜನಾಂಗವು ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಅಂತಕ್ಕಂಥದ್ದು ಸರಿ ಇರ್ತಕ್ಕಂಥ ಪಾಯಿಂಟು. ಆ್ಯಂಡ್ ಆಡಳಿತಗಾರರ ಬದಲಾಗದ ಸವಾಲು ರಹಿತ ಹಾಗೂ ಅವರ ಕಡಿಮೆ ಇಚ್ಛೆ ಮತ್ತು ಬ್ರಿಟಿಷರ ಕಡೆಯಿಂದ ಸಹಾನುಭೂತಿಯ ಕೊರತೆಯೊಂದಿಗೆ ಶಿಕ್ಷಣದ ಕೊರತೆಯು ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಬೆಳವಣಿಗೆಗೆ ಒಲವು ತೋರಿತು. ಸೊ 2 ಸಹ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಪ್ರತಿಪಾದನೆ ಮತ್ತು ಕಾರಣ 2 ಸಹ ಸರಿಯಾಗಿದೆ, 2 ತಪ್ಪಾಗಿದೆ. ಆ್ಯಂಡ್ 1 ಸರಿ ಇದೆ, 1 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಪಾದನೆ ಮತ್ತು ಕಾರಣ 2 ಸಹ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ಆಪ್ಷನ್ 1 ಪ್ರತಿಪಾದನೆ ಮತ್ತು ಕಾರಣ 2 ಸಹ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಗೋ ಟ್ರೈಬಲ್ ಕ್ಯಾಂಪೇನ್ ಬುಡಕಟ್ಟು ಮತ್ತು ಕರಕುಶಲ ಕುರಿತು ಜಾಗೃತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವೊಂದು ಹೇಳಿಕೆ ಸರಿ ಇದೆ ಅಂತಕ್ಕಂಥದ್ದು, ಇದನ್ನು ಟ್ರೈಫೆಡ್ನಿಂದ ಪ್ರಾರಂಭಿಸಲಾಯಿತು. ಹೌದು, ಇದು 2019ರಲ್ಲಿ ನಡೆದಿರ್ತಕ್ಕಂಥ ಒಂದು ಯೋಜನೆ, ಆದರೆ ಈಗ 2024ರಲ್ಲಿ ಕೇಳಿದ್ದಾರೆ. ಸೊ ಇದು ಟ್ರೈಫೆಡ್ನಿಂದ ಜಾರಿಗೊಳಿಸ್ತಕ್ಕಂಥದ್ದು ಈ ಒಂದು ಗೋ ಟ್ರೈಬಲ್ ಕ್ಯಾಂಪೇನ್ ಅಂತಕ್ಕಂಥದ್ದು. ಆ್ಯಂಡ್ ಇದು ಈಶಾನ್ಯ ಪ್ರದೇಶ ಅಥವಾ ಉಪ ಹಿಮಾಲಯ ಅಂತ ಕೊಟ್ಟಿದ್ದಾರಲ್ಲ ಇದಾಗಲಿ, ಅಥವಾ ಇದು ಮಧ್ಯ ಮತ್ತು ಪೂರ್ವ ಭಾರತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೋ ಇದು ತಪ್ಪಾಗಿರ್ತಕ್ಕಂಥ. ಟೋಟಲ್ ಆಗಿ ಭಾರತದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಒಂದು ಕರಕುಶಲತೆಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಭಾರತದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹ ಅಪ್ಲೈ ಆಗ್ತಕ್ಕಂಥದ್ದು. ಇಟ್ ಮೀನ್ಸ್ ಬುಡಕಟ್ಟು ಜನಾಂಗಗಳ ಒಂದು ಕಲೆ ಅಥವಾ ಕರಕುಶಲಗಳ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಭಾರತದಲ್ಲಿ ಮಾಡಿರ್ತಕ್ಕಂಥದ್ದು 2019ರಲ್ಲಿ. ಸೊ ಹಾಗಾಗಿ ಇದನ್ನು ಆಪ್ಷನ್ 1 ಮಾತ್ರ ತೊಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಸಪ್ರೇಟಾಗಿ ಈಶಾನ್ಯ ಪ್ರದೇಶಗಳ ಬುಡಕಟ್ಟು ಅಥವಾ ಉಪ ಹಿಮಾಲಯ ಅಥವಾ ಮಧ್ಯ ಮತ್ತು ಪೂರ್ವ ಭಾರತ ಅಂತ ಏನು ಹೇಳಿಲ್ಲ, ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಸಹ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ 1 ಮಾತ್ರ ಸರಿ ಇರ್ತಕ್ಕಂಥದ್ದು.
ನೆಕ್ಸ್ಟ್ ಪ್ರತಿಯೊಬ್ಬ ವ್ಯಕ್ತಿಯು ಗುಂಪಿನಲ್ಲಿ ವಾಸಿಸಲು ಬಯಸುತ್ತಾನೆ ಮತ್ತು ಆದ್ದರಿಂದ ತನ್ನ ಗುಂಪಿನ ನಾಯಕರನ್ನು ಅಸಮಾಧಾನಗೊಳಿಸಲು ಬಯಸುವುದಿಲ್ಲ ಎಂಬ ಕಲ್ಪನೆಯೊಂದಿಗೆ ಯಾವ ಸಿದ್ಧಾಂತವು ಪ್ರಾರಂಭವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆನ್ಸರ್ ಬಂದು ಟ್ರಾಟರ್ ಸಿದ್ಧಾಂತ. ಆಪ್ಷನ್ 2 ಟ್ರಾಟರ್ ಸಿದ್ಧಾಂತ. ಆ್ಯಂಡ್ ನೆಕ್ಸ್ಟು ಇತ್ತೀಚೆಗೆ ನೆರಳು ಸಾಂಕ್ರಾಮಿಕ ಎಂಬ ಪದವು ಸುದ್ದಿಯಲ್ಲಿದೆ. ಈ ಪದವು ಯಾವುದನ್ನು ಸೂಚಿಸುತ್ತದೆ ಅಥವಾ ಅದರ ಅರ್ಥ ಏನು ಅಂತ ಕೇಳಿದರೆ, ಇತ್ತೀಚೆಗೆ ನೆರಳು ಸಾಂಕ್ರಾಮಿಕ ಎಂಬ ಪದವು ಸುದ್ದಿಯಲ್ಲಿದೆ, ಆ ಪದವು ಯಾವುದನ್ನು ಸೂಚಿಸುತ್ತದೆ ಅಥವಾ ಅದರ ಅರ್ಥ ಏನು ಅಂತ ಕೊಟ್ಟಿದ್ದಾರೆ. ನೆರಳು ಸಾಂಕ್ರಾಮಿಕ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದು ಯಾವುದರ ಬಗ್ಗೆ ಅಂತ ಹೇಳಿದಾಗ ಕೋವಿಡ್-19 ಬಿಕ್ಕಟ್ಟಿನ ಸಂದರ್ಭದಲ್ಲಿ ಲಿಂಗ ಆಧಾರಿತ ಹಿಂಸಾಚಾರದ ಹೆಚ್ಚಳ ಅಂತಕ್ಕಂಥದ್ದು. ನೆಕ್ಸ್ಟು ಇಂಡಿಯನ್ ಸೋಷಿಯಾಲಜಿ ಸೊಸೈಟಿ ಪ್ರಕಟಿಸಿದ ಶೈಕ್ಷಣಿಕ ಜರ್ನಲ್ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಸೋಷಿಯಾಲಜಿಕಲ್ ಬುಲೆಟಿನ್. ನೆಕ್ಸ್ಟ್ 94ನೇ ಕ್ವೆಶ್ಚನ್ ಹೀಗಿದೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. 164ನೇ ವಿಧಿ ಬಂದು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವರನ್ನು ನೇಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 64ನೇ ವಿಧಿ ಮತ್ತು ಲೇಖನ 19 ಏನಿದೆ ಇವೆರಡು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 244ನೇ ವಿಧಿ ಬಂದು ಆದಿವಾಸಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಆಡಳಿತಕ್ಕೆ ಸೂಚನೆಗಳನ್ನು ನೀಡುತ್ತದೆ, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಕರೆಕ್ಟಾದಂಥ ಒಂದು ಇದನ್ನು ಕೊಟ್ಟಿಲ್ಲ ಇಲ್ಲಿ. ಸೊ ಹಾಗಾಗಿ ಆಯ್ಕೆಗಳು ಸಹ ತಪ್ಪಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಬ್ರಹ್ಮ ವಿವಾಹ, ದೈವ ವಿವಾಹ ಮತ್ತು ಹರ್ಷ ವಿವಾಹ, ಪ್ರಜಾಪತ್ಯ ವಿವಾಹ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಆನ್ಸರ್ಸ್ಗಳು ತಪ್ಪನ್ನು ಸಹ ಕೊಟ್ಟಿದ್ದಾರೆ, ಬಟ್ ಕೆಲವೊಂದು ಸರಿ ಇದೆ, ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಅಷ್ಟು ಲಭ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಏಡ್ಸ್ನ ಪ್ರಮುಖ ಮಾಹಿತಿ ಕೇಂದ್ರಗಳನ್ನು ಕೊಟ್ಟಿದ್ದಾರೆ, ಈ ಕೆಳಗಳನ್ನು ಹೊಂದಿಕೆಯಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾರತೀಯ ಆರೋಗ್ಯ ಸಂಸ್ಥೆ ಇದು ಮುಂಬೈಯಲ್ಲಿ ಬರ್ತಕ್ಕಂಥ, ಇಟ್ ಮೀನ್ಸ್ ಇದನ್ನು ನಾವು ಭಾರತೀಯ ಆರೋಗ್ಯ ನಿಧಿ ಹಾಸ್ಪಿಟಲ್ ಅಂತಲೂ ಹೇಳ್ತೀವಿ. ಸೊ ಆ್ಯಂಡ್ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬಂದು ಡೆಲ್ಲಿಲಿರ್ತಕ್ಕಂಥದ್ದು. ಚೈಲ್ಡ್ ಇನ್ ನೀಡ್ಸ್ ಇನ್ಸ್ಟಿಟ್ಯೂಷನ್ ಬಂದು ಕೋಲ್ಕತ್ತಾದಲ್ಲಿರ್ತಕ್ಕಂಥದ್ದು. ಮಾನವ ಸೇವಾ ಕೇಂದ್ರ ಬಂದು ವಾರಣಾಸಿ. ಸೊ ಇದರ ಪ್ರಕಾರ ನೋಡ್ತೋದಾಗ ಎ ಮತ್ತು ಡಿನ ಆನ್ಸರ್ ಕೊಡಬೇಕಿತ್ತು, ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಆನ್ಸರು ಇಲ್ಲಿ ಯಾವುದೂ ಆಗೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಇದಕ್ಕೆ. ಸೊ ಇಲ್ಲಿ ಆನ್ಸರ್ ಬಂದು ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥದ್ದು. ಮತ್ತು ಬಿಗೆ ಹೊಸ ನ್ಯೂ ಡೆಲ್ಲಿ ಬರ್ತಕ್ಕಂಥದ್ದು. ಚೈಲ್ಡ್ ಇನ್ ನೀಡ್ಸ್ ಇನ್ಸ್ಟಿಟ್ಯೂಷನ್ ಬಂದು ಕಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು ಸಾಪೇಕ್ಷ ಅಭಾವ ಪರಿಕಲ್ಪನೆ ಯಾರು ಪ್ರತಿಪಾದಿಸಿದರು ಅಂತ ಕೊಟ್ಟಿದ್ದಾರೆ. ಆರ್.ಕೆ. ಮಾರ್ಟಿನ್. ಬೌದ್ಧಿಕ ಮತ್ತು ಸಾಮಾಜಿಕ ಪ್ರಕಾರ, ಭಾಷೆ, ಪದ್ಧತಿಗಳು ಮತ್ತು ಧರ್ಮದ ವೈವಿಧ್ಯತೆಯು ಭಾರತದಲ್ಲಿ ಅಧಿಕವಾದ ಅವಲೋಕನೆಯಾಗಿದೆ. ಈ ಹೇಳಿಕೆಯು ಯಾರಿಗೆ ಸಂಬಂಧಿಸಿದೆ ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬೌದ್ಧಿಕ ಮತ್ತು ಸಾಮಾಜಿಕ ಪ್ರಕಾರ, ಭಾಷೆ, ಪದ್ಧತಿಗಳು ಮತ್ತು ಧರ್ಮದ ವೈವಿಧ್ಯತೆಯು ಭಾರತದಲ್ಲಿ ಅಧಿಕವಾದ ಅವಲೋಕನೆಯನ್ನು ಆಗಿದೆ ಅಂತಕ್ಕಂಥದ್ದು. ಸೊ ಎಂ.ಎನ್. ಶ್ರೀನಿವಾಸ್, ಬಿ.ಆರ್. ಅಂಬೇಡ್ಕರ್, ಎಂ.ಕೆ. ಗಾಂಧಿ, ಎಚ್. ರಿಸ್ಲೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 4 ಎಚ್. ರಿಸ್ಲೆ. ಆ್ಯಂಡ್ ನೆಕ್ಸ್ಟ್ 99ನೇ ಕ್ವೆಶ್ಚನ್ ಹೀಗಿದೆ. ಪಟ್ಟಿ 1ರಲ್ಲಿ ನಾಯಕರನ್ನು, ಪಟ್ಟಿ 2ರಲ್ಲಿ ಪ್ರಾರಂಭಿಸಿದ ಚಳುವಳಿಗಳನ್ನು ಕೊಟ್ಟಿದ್ದಾರೆ. ಸುಂದರ್ಲಾಲ್ ಬಹುಗುಣ್, ಬಿಂದೇಶ್ವರ್ ಪಾಠಕ್, ಚಾರ್ ಮಂಜುದಾರ್, ಮೇಧಾ ಪಾಟ್ಕರ್ ಅಂತ ಕೊಟ್ಟಿದ್ದಾರೆ. ಸೊ ಸುಂದರ್ಲಾಲ್ ಬಹುಗುಣ ಏನಿದ್ದಾರೆ ಇವ್ರು ಬಂದು ಚಿಪ್ಕೋ ಚಳುವಳಿ. ಬಿಂದೇಶ್ವರ್ ಪಾಠಕ್ ಬಂದು ಸುಲಭ್ ಆಂದೋಲನ್. ಚಾರ್ ಮಂಜೋದರ್ ಬಂದು ನಕ್ಸಲ್ಬರಿ ಚಳುವಳಿ. ಆ್ಯಂಡ್ ಮೇಧಾ ಪಾಟ್ಕರ್ ಬಂದು ನರ್ಮದಾ ಬಚಾವೋ ಆಂದೋಲನ. ನೆಕ್ಸ್ಟು ಕೆಳಗಿನಲ್ಲಿ ಯಾವುದನ್ನು ಸಾಮಾಜಿಕ ಬದಲಾವಣೆಗೆ ಪರಿಗಣಿಸಬಹುದು ಅಂತ ಕೊಟ್ಟಿದ್ದಾರೆ. ಸಾಮಾಜಿಕ ಬದಲಾವಣೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಸ್ತರಣೆ, ಜನಸಂಖ್ಯೆಯ ಸಂಯೋಜನೆಯಲ್ಲಿ ಬದಲಾವಣೆ, ಸಾಂಸ್ಥಿಕ ರಚನೆ ಮತ್ತು ಕಾರ್ಯದಲ್ಲಿ ಬದಲಾವಣೆ, ಸಿದ್ಧಾಂತ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆ. ಈ 4 ಸಹ ಆನ್ಸರು ಈ ಒಂದು ಸಾಮಾಜಿಕ ಬದಲಾವಣೆಗೆ ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ನ ನಾವು ಆಪ್ಷನ್ 4ನ ತೊಗೊಳ್ಬೇಕಾಗುತ್ತೆ. 4 ಆಪ್ಷನ್ಸ್ಗಳು ಸಹ ಸರಿಯಾಗಿರ್ತಕ್ಕಂಥದ್ದು.